ಎಸ್ಐಟಿ ಕಚೇರಿಯಲ್ಲೇ ರಾತ್ರಿ ಕಳೆದ ಸಂಸದ ಪ್ರಜ್ವಲ್ ರೇವಣ್ಣ. ಇವತ್ತು ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಸಲಿದ್ದಾರೆ ಅಧಿಕಾರಿಗಳು. ತನಿಖೆ ಮತ್ತಷ್ಟು ತೀವ್ರಗೊಳಿಸಲಿರುವ ಎಸ್ಐಟಿ ಅಧಿಕಾರಿಗಳ ತಂಡ. ನಿನ್ನೆ ಮಧ್ಯರಾತ್ರಿಯ ಏನೆಲ್ಲ ಬೆಳವಣಿಗೆ ಇದೆಯಲ್ಲ ಅದು ನಿರೀಕ್ಷಿತವೇ. ಮೂರ್ನಾಲ್ಕು ದಿನಗಳಿಂದ ಎಸ್ಐಟಿ ತಂಡ ರೆಡಿಯಾಗಿ ನಿಂತಿತ್ತು. ಪ್ರಜ್ವಲ್ ಹೇಳಿಕೆ ಬಂದ ನಂತರವಂತೂ ಮತ್ತಷ್ಟು ಅಲರ್ಟ್ ಆಯಿತು. 3 ನಿಮಿಷದ ವಿಡಿಯೋದಲ್ಲಿ ಪ್ರಜ್ವಲ್ ಮಾತಾಡಿದ್ದು 31ನೇ ತಾರೀಕು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದ. ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಆಗೋದ್ರಿಂದ ಹಿಡಿದು ಎಲ್ಲ ಬೆಳವಣಿಗೆಯನ್ನ ಎಸ್ಐಟಿ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಇನ್ನು ಡೇಟಾ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆಯಾಗೋ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದ ಎಸ್ಐಟಿ ತಂಡ ಡೇಟಾ ರಿಟ್ರೀವ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಮೊಬೈಲ್ ಅನ್ನ ಎಸ್ಎಫ್ಎಲ್ಗೆ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, 34 ದಿನದ ನಂತರ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಎಸ್ಐಟಿ ತಂಡ ನಿರಂತರವಾಗಿ ಶೋಧ ಕಾರ್ಯ ನಡೆಸಿತ್ತು. ಈಗ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಮೊದಲಿಗೆ ಮೊಬೈಲ್ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದೇ ಮೊಬೈಲ, ಅದರಲ್ಲಿ ಡೇಟಾ ರಿಟ್ರೀವ್ ಮಾಡಿದ್ರೆ ವಿಡಿಯೋಗಳು ಏನು ರೆಕಾರ್ಡ್ ಆಗಿದ್ವು ಅದರ ಡೇಟಾ ಸಿಗುತ್ತಾ? ಈ ಹಲವು ಪ್ರಶ್ನೆಗಳಿವೆ. ಆದರೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಸೊ ಯಾವ ರೀತಿ ಟೈಮ್ ತೆಗೆದುಕೊಳ್ಳುತ್ತು, ಜೊತೆಗೆ 34 ದಿನದ ನಂತರ ಎಸ್ಐಟಿ ತಂಡ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದೆ. ಭವನ, ಅಂತೂ ಇಂತೂ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದೆ ಅನ್ನುವಂಥದ್ದು. ಅಂದರೆ ಯಾವಾಗ ಈ ರೀತಿಯಾದಂಥ ಒಂದು ರಾಸಲೀಲೆಯ ವಿಡಿಯೋಗಳು ಹರಿದಾಡಲಿಕ್ಕೆ ಶುರುವಾಯಿತು, ಅದಾದ ನಂತರ ತನ್ನ ವಿರುದ್ಧ ಕಂಪ್ಲೇಂಟ್ ಆಗುತ್ತೆ ಅಂತೇಳಿ ಒಂದು ಸುಳಿವನ್ನು ಪಡ್ಕೊಂಡಿದ್ದಂಥ ಸಂಸದ ಪ್ರಜ್ವಲ್ ರೇವಣ್ಣ ಭಾರತವನ್ನು ಬಿಟ್ಟು ಓಡಿ ಹೋಗುವಂಥ ಕೆಲಸಗಳಾಯಿತು. ಆದರೆ ಮೇ 15ನೇ ತಾರೀಕು ವಾಪಸ್ ಬರುವ ರೀತಿಯ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದರೂ ಕೂಡ ಯಾವಾಗ ಇಲ್ಲಿ ಕೇಸ್ ಮೇಲೆ ಕೇಸ್ ಆಗ್ತಾ ಹೋಯಿತು, ಅದು ಗಂಭೀರವಾದಂಥ ಕೇಸ್ಗಳು ದಾಖಲಾದ ನಂತರ ತಲೆಮರೆಸಿಕೊಳ್ಳುವಂಥ ಪ್ರಯತ್ನಗಳಾಯಿತು. ಅದಾದ ನಂತರ ಕುಟುಂಬ, ತಾತ, ಚಿಕ್ಕಪ್ಪ ಜೊತೆಗೆ ಅಂದರೆ ಫ್ಯಾಮಿಲಿಯವರು ತಾವು ಬಂದು ಇಮ್ಮಿಡಿಯೇಟು ತನಿಖೆಗೆ ಸಹಕರಿಸು, ಶರಣಾಗು ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆ ಎಚ್ಚರಿಕೆಯಿಂದಾಗಿ ನಿನ್ನೆ ರಾತ್ರಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಬಂದಿರುವಂಥದ್ದು. ನಿರೀಕ್ಷೆಯಂತೆ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿರುವಂಥದ್ದು. 12 ಗಂಟೆ 47 ನಿಮಿಷಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಅಂದರೆ ಲೂಮಿತ್ನಿಂದ ಬೆಂಗಳೂರಿಗೆ ಬರ್ತದೆ. ಬಂದಂಥ ತಕ್ಷಣ ಏನೋ ಎಸ್ಐಟಿ ಅಧಿಕಾರಿಗಳು, ಇಮಿಗ್ರೇಷನ್ ಅಧಿಕಾರಿಗಳು, CIF ಅಧಿಕಾರಿಗಳ ಸಹಾಯದಿಂದ ಅವನ್ನ ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ನೇರವಾಗಿ CID ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದ ನಂತರ ಸಾಮಾನ್ಯವಾಗಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಆತನ ಬಳಿ ಇರುವಂಥ ಎಲ್ಲ ವಸ್ತುಗಳನ್ನು ಸೀಸ್ ಮಾಡುವಂಥದ್ದು ಸಹಜ. ಅಂದರೆ ಆತ ಏನು ಬ್ಯಾಗ್ಗಳನ್ನು ತಂದಿದ್ದಾನೆ, ಬ್ಯಾಗನ್ನು ಕೂಡ ಸಂಪೂರ್ಣವಾಗಿ ಏನೋ ಸರ್ಚ್ ಮಾಡಲಾಗಿರುವಂಥದ್ದು. ಮತ್ತು ಬ್ಯಾಗಲ್ಲಿರುವಂಥ ವಸ್ತುಗಳೇನಾದರೂ ಒಂದಷ್ಟು ತನಿಖೆಗೆ ಏನಾದರೂ ಸಹಕಾರಿ ಆಗುವಂಥ ಸಾಧ್ಯತೆಗಳಿದೆಯಾ ಅದು ಕೂಡ ಚೆಕ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಆತನ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಇಲ್ಲಿವರೆಗೆ ಸಿಕ್ಕಂತ ಒಂದಷ್ಟು ಸಾಕ್ಷಿಗಳನ್ನು ಆಧರಿಸಿ ತನಿಖೆಯನ್ನು ಮುಂದುವರಿತದೆ. ಜೊತೆಗೆ ಈಗ ಅರೆಸ್ಟ್ ಆದ ತಕ್ಷಣ ಒಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳನ್ನ ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾರೆ. ಇದನ್ನು ಮಿಡ್ ನೈಟ್ ಅರೆಸ್ಟ್ ಆಗಿರೋದ್ರಿಂದ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಒಂದಷ್ಟು ಕಾಲ, ಅಂದರೆ ಅಧಿಕಾರಿಗಳಿಗೂ ಕೂಡ ಮಿಡ್ ನೈಟ್ ಆಗಿರೋದ್ರಿಂದ ಒಂದಷ್ಟು ರೆಸ್ಟ್ ಬೇಕಾಗಿರ್ತದೆ. ಮತ್ತು ಆ ಸಮಯದಲ್ಲಿ ಅವರಿಗೆ ರೆಸ್ಟನ್ನು ಕೊಟ್ಟಿರುವಂಥದ್ದು. ಬೆಳಿಗ್ಗೆಯಿಂದ ಅಸಲಿಯತ್ತು ಶುರುವಾಗುತ್ತೆ. ತಕ್ಷಣಕ್ಕೆ ಅವ್ರನ್ನ ವೈದ್ಯಕೀಯ ತಪಾಸಣೆಗಳು ಒಳಪಡಿಸಬೇಕು. ವೈದ್ಯಕೀಯ ತಪಾಸಣೆಗೆ ಬೌರಿಂಗ್ ಆಸ್ಪತ್ರೆಗೆ
ಆಸ್ಪತ್ರೆಗೆ ಇನ್ನೊಂದು ಕೆಲವು ಹೊತ್ತಲ್ಲಿ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುವಂಥದ್ದು. ಅದಾದ ನಂತರ ಒಂದು ಪ್ರಾಥಮಿಕವಾದಂಥ ತನಿಖೆಯನ್ನು ಅಂದರೆ ವಿಚಾರಣೆಯನ್ನು ಆತನಿಂದ ಮಾಡ್ತಾರೆ. ಅದಾದ ನಂತರ ಕೋರ್ಟ್ಗೆ ಒಂದಷ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಇವತ್ತು ಅಂದರೆ ಮಿಡ್ ನೈಟೇ ಅರೆಸ್ಟ್ ಆಗಿರೋದ್ರಿಂದ ಇವತ್ತು ಓಪನ್ ಕೋರ್ಟ್ಗೆ ಸಂಜೆ 5 ಗಂಟೆಯ ಒಳಗಾಗಿ ಯಾವುದೇ ಕ್ಷಣದಲ್ಲಿ SIT ಅಧಿಕಾರಿಗಳು ಪ್ರಜ್ವಲನ್ನು ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಆತನ ವಿರುದ್ಧ ಗಂಭೀರವಾದಂಥ ಪ್ರಕರಣಗಳಿರೋದ್ರಿಂದ ಯಾವುದಾದ್ರೂ ಒಂದು FIRನಲ್ಲಿ ಆತನ ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ ಅಂತೇಳಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ಕೂಡ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅಂದರೆ ಈ FIRನಲ್ಲಿರುವಂಥ ಕಂಟೆಂಟ್ ಆಗಲಿ, ಸಿಕ್ಕಿರುವಂಥ ಸಾಕ್ಷ್ಯಗಳು ಮತ್ತು ಏನೋ ಜೊತೆಗೆ ದೂರುದಾರರು ಈ ಎಲ್ಲವನ್ನೂ ಇಟ್ಟುಕೊಂಡು ಯಾವ ಕಾರಣಕ್ಕಾಗಿ ಅವರು ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು, ಏನೆಲ್ಲ ಏನೋ ಕೆಲಸಗಳು ಆಗಬೇಕಾಗಿದೆ, ಮಾಜರ್ ಮಾಡಬೇಕಾಗಿರುವಂಥದ್ದು ಮತ್ತು ಬೇರೆ ಬೇರೆ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿರುವಂಥದ್ದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಏನೋ ಕಲೆ ಹಾಕಬೇಕಾಗಿರೋದ್ರಿಂದ ಇವರು ಹೆಚ್ಚಿನ ವಿಚಾರಣೆಗೆ ಅಗತ್ಯ ಇದೆ ಅಂತೇಳಿ ಕೋರ್ಟ್ಗೆ ಗಮನಕ್ಕೆ ತರುವಂಥ ಸಾಧ್ಯತೆ ಇರುವಂಥದ್ದು. ಮತ್ತು ಇದು ಗಂಭೀರ ಪ್ರಕರಣದಿಂದ ಸಾಮಾನ್ಯವಾಗಿ 14 ದಿನಗಳ ಒಂದು FIRನಲ್ಲಿ 14 ದಿನಗಳ ಕಾಲ SIT ಅಧಿಕಾರಿಗಳು ತಮ್ಮ ವಶದಲ್ಲಿ ಇಟ್ಟುಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸೊ ಎಷ್ಟು ದಿನ ಕೇಳ್ತಾರೆ ಮತ್ತು ಕೋರ್ಟು ಅವರು ಕೊಡುವಂಥ ರಿಮೈಂಡ್ ಅಪ್ಲಿಕೇಶನಲ್ಲಿ ಹಾಕುವಂಥ ಒಂದಷ್ಟು ಏನು ವಿಚಾರಗಳನ್ನು ಇಟ್ಕೊಂಡು ರಿಮೈಂಡ್ ಮಾಡುವಂಥ ಸಾಧ್ಯತೆಗಳಿರ್ತದೆ. ಸೊ ಈಗ ಪ್ರಜ್ವಲ್ ರೇವಣ್ಣ ಎಲ್ಲ ಒಂದು ಕಡೆ ತಲೆ ಮರೆಸ್ಕೊಂಡು ಈ ಒಂದು ಕೇಸ್ ಆದ ನಂತರ ವಾಪಸ್ ಬರ್ತಾರೋ ಇಲ್ವೋ, ಎಲ್ಲ ಒಂದು ಕಡೆ ರಿಸಲ್ಟನ್ನು ನೋಡ್ಕೊಂಡು ವಾಪಸ್ ಬರ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ತನ್ನ ತಾತ ಅಂದರೆ ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರು ಮತ್ತು ಇಡೀ ಕುಟುಂಬ ಎಲ್ಲ ಒಂದು ಕಡೆ ಸಂಕಷ್ಟದಲ್ಲಿ ಸಿಲುಕಿದೆ, ಅವಮಾನವನ್ನು ಅನುಭವಿಸ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಅವರಿಗೆ ಅಂದರೆ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಬರ್ತೀನಿ. ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ವೈದ್ಯಕೀಯ ಪರೀಕ್ಷೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಬೌರಿಂಗ್ ಆಸ್ಪತ್ರೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಆದ ಮೇಲೆ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಾಗುತ್ತೆ. SIT ಕಚೇರಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆ ಆಗುತ್ತೆ, ಅದಾದ ಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಕೇಳುತ್ತೆ SIT ತಂಡ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ರಮೇಶ್. ವೈದ್ಯಕೀಯ ಪರೀಕ್ಷೆ ಆಗುತ್ತೆ, ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಾಗುತ್ತೆ, SIT ವಶಕ್ಕೆ ಕೇಳಲಿದೆ. ಸೊ ಮುಂದಿನ ವಿಚಾರಣೆಯ ಹಂತಗಳನ್ನು ನಾವು ಮಾತನಾಡ್ತಾ ಹೋಗೋದಾದ್ರೆ, ಈಗ ಪ್ರಕರಣ ದಾಖಲಾದ ನಂತರ ಪ್ರಜ್ವಲ್ ರೇವಣ್ಣ ಸಿಕ್ಕಿರಲಿಲ್ಲ, ಮೊಬೈಲ್ ಇಲ್ಲಿದೆ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲವೂ ಒಂದು ತರ್ಕಕ್ಕೆ ಬರ್ತಾ ಇದೆ. ಸೊ ಮುಂದಿನ ಹಂತಗಳಲ್ಲಿ ತನಿಖೆ ಯಾವ ರೀತಿಯ ವೇಗ ಪಡ್ಕೊಳ್ಳುತ್ತೆ? ಭಾವನ ಒಬ್ಬ ಆರೋಪಿ, ಅದರಲ್ಲಿಯೂ ಕೂಡ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿ ಸಿಕ್ಕಿದ ತಕ್ಷಣ ಏನು ಆತನನ್ನು ಅರೆಸ್ಟ್ ಮಾಡುವಂಥದ್ದು ತೀರಾ ಅತ್ಯಂತ ಅಗತ್ಯವಾದಂಥ ವಿಚಾರ. ಹಾಗಾಗಿ ಏನು ವಿದೇಶದಲ್ಲಿ ತಲೆಮರೆಸ್ಕೊಂಡಂಥ ಪ್ರಜ್ವಲ್ ರೇವಣ್ಣಗೂ ಕೂಡ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದೆಲ್ಲವೂ ಮಾಡಾಯಿತು. ಯಾವಾಗ ಆತನೇ ವಾಪಸ್ ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೇ ನಿನ್ನೆ ಮಧ್ಯರಾತ್ರಿ ಅದನ್ನು ವಶಕ್ಕೆ ಪಡೆದು ಈಗ SIT ಅಧಿಕಾರಿಗಳು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅರೆಸ್ಟ್ ತೋರಿಸಿದ್ದಾರೆ, ಮಿಡ್ ನೈಟೇ ಅರೆಸ್ಟ್ ತೋರಿಸಿರುವಂಥದ್ದು. ಅದಾದ ನಂತರ ಸಾಮಾನ್ಯವಾಗಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ ತಕ್ಷಣ ಆತನ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕು. ಯಾಕೆಂದರೆ ಪೊಲೀಸ್ ವಶದಲ್ಲಿದ್ದ ಸಂದರ್ಭದಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ವಶಕ್ಕೆ ಪಡೆದಂಥ ಪೊಲೀಸ್ ಅಧಿಕಾರಿಗಳೇ ಜವಾಬ್ದಾರರಾಗಬೇಕಾಗುತ್ತೆ. ಹಾಗಾಗಿ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ಆ ಕ್ಷಣಕ್ಕೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ರಿಪೋರ್ಟನ್ನು ಪಡ್ಕೊಳ್ಬೇಕು. ಆ ಒಂದು ರಿಪೋರ್ಟನ್ನು ಪಡ್ಕೊಳ್ಳೋಕ್ಕೆ SIT ಅಧಿಕಾರಿಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈತ ಒಬ್ಬ ಸಂಸದ, ಅಂದರೆ ಈತ ಒಬ್ಬ ರಾಜಕಾರಣಿ ಆಗಿರೋದ್ರಿಂದ ಬೆಂಬಲಿಗರು ಹೆಚ್ಚು ಸೇರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ಕಾನ್ಸಿಕ್ವೆನ್ಸಸ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಪೊಲೀಸರು ಬೌರಿಂಗ್ ಆಸ್ಪತ್ರೆ, SIT ಕಚೇರಿ ಆತನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಹಿರಿಯ ವೈದ್ಯರುಗಳ ಕಡೆಯಿಂದ ಅವ್ರಿಗೆ ಒಂದು ತಪಾಸಣೆಯನ್ನು ಮಾಡ್ತಾರೆ. ತಪಾಸಣೆಯನ್ನು ಮಾಡಿ ಅದರಿಂದ ಒಂದು ರಿಪೋರ್ಟನ್ನು ಪಡ್ಕೊಂಡ ನಂತರ SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಒಂದು ಪ್ರಾಥಮಿಕ ತನಿಖೆಯನ್ನು ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಅಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮೊದಲು ಏನು ಸಮಯ ಇರುತ್ತೆ ಆ ಒಂದು ಸಮಯದಲ್ಲಿ ಒಂದಷ್ಟು ಏನು ವಿಚಾರಣೆಯನ್ನು ಒಳಪಡಿಸಲಿಕ್ಕೆ ಅಥವಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂಥದ್ದು. ಆ ರೀತಿಯಾದಂಥ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡ್ತಾರೆ. ಆ ಪ್ರಾಥಮಿಕ ತನಿಖೆಯಲ್ಲಿ ಬಂದಂಥ ಒಂದಷ್ಟು ವಿಚಾರಗಳು, FIRನಲ್ಲಿ ಇದ್ದಂಥ ವಿಚಾರಗಳು, ತನಿಖೆಯಲ್ಲಿ ಬೆಳಕಿಗೆ ಬಂದಂಥ ವಿಚಾರಗಳನ್ನೆಲ್ಲ ಇಟ್ಟುಕೊಂಡು ಒಂದು ರಿಮೈಂಡ್ ಅಪ್ಲಿಕೇಶನನ್ನು ಸಲ್ಲಿಸುವ ಮೂಲಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ನಲ್ಲಿ ಕೂಡ ಈ ಒಂದು ಪ್ರಕರಣ ತುಂಬ ಗಂಭೀರವಾದಂಥ ಪ್ರಕರಣ ಆಗಿರೋದ್ರಿಂದ ಕೋರ್ಟ್ ಕೂಡ ಪೊಲೀಸರು ಎಷ್ಟು ದಿನ ಏನು ತಮ್ಮ ಕಸ್ಟಡಿಗೆ ಕೇಳ್ತಾರೆ ಅಷ್ಟು ದಿನ ಕೊಡುವಂಥ ಸಾಧ್ಯತೆ
ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಮೂರೂ ಪ್ರಕರಣಗಳಲ್ಲಿ ಕೂಡ ಒಂದೊಂದು ಪ್ರಕರಣದಲ್ಲಿ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಸುಮಾರು 1.5 ತಿಂಗಳ ಕಾಲ ಪೊಲೀಸರು ತಮ್ಮ ವಶದಲ್ಲಿ ಪ್ರಜ್ವಲ್ ರೇವಣ್ಣನ ಇಟ್ಕೊಂಡು ತನಿಖೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ 3 ಪ್ರಕರಣಗಳಿಂದ. ಹಾಗಾಗಿ ಯಾವ ಪ್ರಕರಣಗಳಲ್ಲಿ ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ಯಾವ ರೀತಿಯ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ರಮೇಶ್, ವಾಪಸ್ ಬರ್ತೀನಿ. ಮೆಡಿಕಲ್ ಪರೀಕ್ಷೆಯ ನಂತರ ನ್ಯಾಯಮೂರ್ತಿಗಳ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸಲಾಗುತ್ತೆ. ಎಸ್ಐಟಿ ತಮ್ಮ ವಶಕ್ಕೆ ನೀಡಿ ಅಂತ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸೋರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.